पाप मेरे चलते बन गए। तुम दिल में ऐसे बस गए, जिंदगी भर के लिए राजा बन गए। जीवन में ऐसा काम कर गए, पाप मेरे शाप मेरे चलते बन गए। दिल में जान में होठों पे आंखों में तू है। दिल में जान में होठों पे आंखों में तू है। दिल में जान में होठों पे आंखों में तू है। दिल में जान में होठों पे आंखों में तू है। तुम दिल में ऐसे बस गए, जिंदगी भर के लिए राजा बन गए। जीवन में ऐसा काम कर गए, पाप मेरे शाप मेरे चलते बन गए। యేసయ్యా నిನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ। యేసయ్ಯಾ ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ। యేసయ్ಯಾ ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ। యేసయ్ಯಾ ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ। ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్ಯ। ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్య, ಜೀವಂತ್ಯ ದಿನವೆಲ್ಲ। యేసయ్ಯ ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ। యేసయ్ಯ ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ। ಜೀವಂತ್ಯ ದಿನವೆಲ್ಲ యేసయ్ಯ, ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్య, ಜೀವಂತ್ಯ ದಿನವೆಲ್ಲ। ताली बजाएंगे हम। ಕೆಸರಲ್ಲಿ ಬಿದ್ದವನ ಪಾಪದಲ್ಲಿ ಇದ್ದವನ ಹುಡುಕಿ ಬಂದವನೇ యేసయ్య, ಹುಡುಕಿ ಬಂದವನೇ యేಸయ్ಯ, ಹುಡುಕಿ ಬಂದವನೇ। ಕೆಸರಲ್ಲಿ ಬಿದ್ದವನ ಪಾಪದಲ್ಲಿ ಇದ್ದವನ ಹುಡುಕಿ ಬಂದವನೇ యేసయ్య, ಹುಡುಕಿ ಬಂದವನೇ యేಸಯ್ಯ, ಹುಡುಕಿ ಬಂದವನೇ। ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్య। ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్య, ಜೀವಂತ್ಯ ದಿನವೆಲ್ಲ। యేసయ్య ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ। యేಸయ్య ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ। ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్య। ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్య, ಜೀವಂತ್ಯ ದಿನವೆಲ್ಲ। ನನ್ನನ್ನು ರಕ್ಷಿಸಲು ಪ್ರೀತಿಯನ್ನು ತೋರಿಸಲು, ನನ್ನನ್ನು ರಕ್ಷಿಸಲು ಪ್ರೀತಿಯನ್ನು ತೋರಿಸಲು ಜೀವ ಕೊಟ್ಟವನೇ యేసయ్య, ಜೀವವ ಕೊಟ್ಟವನೇ యేಸಯ್ಯ, ಜೀವವ ಕೊಟ್ಟವನೇ। ನನ್ನನ್ನು ರಕ್ಷಿಸಲು ಪ್ರೀತಿಯನ್ನು ತೋರಿಸಲು ಜೀವವ ಕೊಟ್ಟವನೇ యేసయ్య,
ಕೊಟ್ಟವನೇ. फिर एक बार ನನ್ನನ್ನು ರಕ್ಷಿಸಲು ಪ್ರೀತಿಯನ್ನು ತೋರಿಸಲು ಜೀವವ ಕೊಟ್ಟವನೇ యేసయ్య, ಜೀವವ ಕೊಟ್ಟವನೇ యేಸಯ್ಯ, ಜೀವವ ಕೊಟ್ಟವನೇ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్ಯ. ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్య, ಜೀವಂತ್ಯ ದಿನವೆಲ್ಲ. యేಸయ్ಯ ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. యేಸయ్ಯ ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేಸయ్ಯ. ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేಸయ్య, ಜೀವಂತ್ಯ ದಿನವೆಲ್ಲ. ನನ್ನ ಬಲವು ನೀ, ನನ್ನ ಜಯವು ನೀ, ನನ್ನ ಲೋಕವು ನೀ యేసయ్య, ನನ್ನ ಲೋಕವು ನೀ యేసయ్య, ನನ್ನ ಲೋಕವು ನೀ. ನನ್ನ ಬಲವು ನೀ, ನನ್ನ ಬಲವು ನೀ, ನನ್ನ ಜಯವು ನೀ, ನನ್ನ ಲೋಕವು ನೀ యేసయ్య, ನನ್ನ ಲೋಕವು ನೀ యేసయ్య, ನನ್ನ ಲೋಕವು ನೀ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్య. ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్య, ಜೀವಂತ್ಯ ದಿನವೆಲ್ಲ. యేಸయ్ಯ ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. యేಸయ్ಯ ನಿನ್ನ ನಾಮನ ಹಾಡುವೆ, ಜೀವ ದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేಸయ్ಯ. ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్య, ಜೀವಂತ್ಯ ದಿನವೆಲ್ಲ. ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్య. ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ యేసయ్య, ಜೀವಂತ್ಯ ದಿನವೆಲ್ಲ. आत्मा मंडराता पवित्र आत्मा मंडराता आत्मा मंडराता पवित्र आत्मा मंडराता पेंतिकोस्ते दिन समान आत्मा मंडराता पेंतिकोस्ते दिन समान आत्मा मंडराता आत्मा ಮಂಡರಥ पवित्र आत्मा मंडराता आत्मा मंडराता पवित्र आत्मा मंडराता पेंतिकोस्ते दिन समान आत्मा मंडराता पेंतिकोस्ते दिन समान आत्मा मंडराता अंधे देखते हैं लंगड़े चलते हैं अंधे देखते हैं लंगड़े चलते हैं किसके नाम से यीशु मसीह के नाम से अंधे देखते हैं यीशु मसीह के नाम से लंगड़े चलते हैं फिर एक बार अंधे देखते हैं लंगड़े चलते हैं सब गाएंगे अंधे देखते हैं लंगड़े चलते हैं
आत्मा मंडराता, आत्मा मंडराता, पवित्र आत्मा मंडराता। सब करेंगे। आत्मा मंडराता, पवित्र आत्मा मंडराता। किसके समान? पेंटिकोस्त के दिन समान आत्मा मंडराता, पेंटिकोस्त के दिन समान आत्मा मंडराता। फिर एक बार आत्मा मंडराता, आत्मा मंडराता, पवित्र आत्मा मंडराता, आत्मा मंडराता, पवित्र आत्मा मंडराता। पेंटिकोस्त के दिन समान आत्मा मंडराता, पेंटिकोस्त के दिन समान आत्मा मंडराता, आत्मा मंडराता, पवित्र आत्मा मंडराता, आत्मा मंडराता, पवित्र आत्मा मंडराता। पेंटिकोस्त के दिन समान आत्मा मंडराता, पेंटिकोस्त के दिन समान आत्मा मंडराता। ಈ ವಾರದ ವಾಗ್ದಾನದ ವಾಕ್ಯ ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ 24 ಮತ್ತು 25. ಎಡವೆ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್. ಎಲ್ಲರೂ ನನ್ನಿಂದ ಅರಿಕೆ ಮಾಡುವಂತರಾಗಿರಿ. ಎಡವೆ ಬೀಳದಂತೆ ನನ್ನನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನನ್ನನ್ನು ನಿರ್ದೋಷಿಯನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನನ್ನ ರಕ್ಷಕನಾದ ಒಬ್ಬನೇ ದೇವರಿಗೆ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್. Hallelujah. Hallelujah. Few weeks before getting into the message, I would like to share a thought. ದೇವರ ವಾಕ್ಯವನ್ನು ಹಂಚಿಕೊಳ್ಳುವ ಮೊದಲು ನಾನು ಕೆಲವೊಂದು ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. Few weeks ago I was worshiping the Lord. When I was worshiping the Lord, ಕೆಲವು ವಾರಗಳ ಹಿಂದೆ ನಾನು ದೇವರಿಗೆ ಆರಾಧಿಸ್ತಾ ಇದ್ದೆ in my prayer time, ಪ್ರಾರ್ಥನೆ ಸಮಯದಲ್ಲಿ. So I was worshiping Lord very seriously. ನಾನು ದೇವರಿಗೆ ತುಂಬಾ ಗಂಭೀರವಾಗಿ ಆರಾಧನೆ ಮಾಡ್ತಾ ಇದ್ದೆ. And like he is God, so I was worshiping him very seriously. ಆತನು ದೇವರಾಗಿದ್ದಾನೆ, ನಾನು ತುಂಬಾ ಗಂಭೀರವಾಗಿ ಆತನಿಗೆ ಆರಾಧನೆ ಮಾಡ್ತಾ ಇದ್ದೆ. So there was kind of bondage in my heart. ಒಂದು ನನ್ನ ಹೃದಯದಲ್ಲಿ ಒಂದು ಬಂಧನವಿತ್ತು. So when I was worshiping very seriously, God gave me a thought. Like, why have you come very seriously? ನಾನು ತುಂಬ ಗಂಭೀರವಾಗಿ ದೇವರಿಗೆ ಆರಾಧಿಸಬೇಕಾದ್ರೆ ದೇವರು ಒಂದು ಯೋಚನೆಯನ್ನು ಹೃದಯದಲ್ಲಿ ಕೊಟ್ಟರು. ಅದೇನೆಂದರೆ, ಇಷ್ಟು ಗಂಭೀರವಾಗಿ ನನ್ನ ಹತ್ರ ಯಾಕೆ ಬಂದಿದೆಯಾ ಎಂದು. Come to me gladly. ಸಂತೋಷವಾಗಿ ನನ್ನ ಹತ್ರ ಬಾ ಎಂದು ಹೇಳಿದರು. Because his word says that worship the Lord with the gladness. ಯಾಕಂದ್ರೆ ಆತನ ವಾಕ್ಯ ಹೇಳ್ತದೆ ದೇವರನ್ನು ಸಂತೋಷದಿಂದ ಆರಾಧಿಸ್ರಿ ಎಂದು. We should not come to our Father with so much of seriousness. ನಾವು ದೇವರ ಬಳಿ ತುಂಬಾ ಗಂಭೀರವಾಗಿ ಬರುವ ಅವಶ್ಯಕತೆ ಇಲ್ಲ. Come joyfully to your Father because he is a joyful Father. ದೇವರ ಬಳಿಗೆ ಸಂತೋಷದಿಂದ ಬನ್ನಿರಿ, ಯಾಕಂದ್ರೆ ಆತನು ಸಂತೋಷವುಳ್ಳ ದೇವರಾಗಿದ್ದಾನೆ. So we are not slaves anymore. We are the sons and daughters of God in Christ Jesus. ನಾವು ಬಂದಿಗಳಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ ಯೇಸು ಕ್ರಿಸ್ತನಲ್ಲಿ. Amen. Amen. So my today's message title is God speaks, are you listening? ಈ ದಿನದ ಸಂದೇಶದ ಶಿರೋನಾಮ ಏನಂದ್ರೆ, ದೇವರು ಮಾತನಾಡ್ತಾ ಇದ್ದಾರೆ, ನೀವು ಕೇಳ್ತಾ ಇದ್ದೀರಾ. So many times we have complained that God, I'm speaking to you,
why are you not talking me back? ಅನೇಕ ಬಾರಿ ನಾವು ದೂರುಗಳನ್ನು ನೀಡ್ತೇವೆ, ದೇವರೇ ನಾನು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದೇನೆ, ಆದರೆ ನೀನು ಯಾಕೆ ನನ್ನೊಟ್ಟಿಗೆ ಮಾತನಾಡ್ತಿಲ್ಲ ಎಂದು. God, means we tell to God that God talk to me, but do we have that listening heart? ನಾವು ದೇವರಿಗೆ ಹೇಳ್ತೇವೆ, ದೇವರೇ ನನ್ನೊಟ್ಟಿಗೆ ಮಾತನಾಡಿ ಅಂತ ಹೇಳ್ತೇವೆ, ಆದರೆ ಆ ದೇವರಿಂದ ಕೇಳಿಸಿಕೊಳ್ಳುವಂತ ಹೃದಯ ನಮ್ಮಲ್ಲಿದೆನಾ? Do we have the time to sit and listen to God? ನಮಗೆ ಸಮಯದನ ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಂಡು ಆತನ ಮಾತನ್ನು ಕೇಳಲಿಕ್ಕೆ. So we know that we are in relationship with God. ನಮಗೆ ಗೊತ್ತು ನಾವು ದೇವರೊಟ್ಟಿಗೆ ಸಂಬಂಧದಲ್ಲಿದ್ದೇವೆಂದು. We have been reconciled to God through Jesus Christ. ನಾವು ದೇವರೊಟ್ಟಿಗೆ ಸಂಬಂಧವನ್ನು ಯೇಸು ಕ್ರಿಸ್ತನಲ್ಲಿ ಬೆಳೆಸಿಕೊಂಡಿದ್ದೇವೆ. So when we are in relationship with God, it is our responsibility to build that relationship. ನಾವು ದೇವರೊಟ್ಟಿಗೆ ಸಂಬಂಧವನ್ನು ನಾವು ಇಟ್ಟುಕೊಂಡಾಗ ಆ ಸಂಬಂಧವನ್ನು ಕಟ್ಟುವುದು ನಮ್ಮ ಒಂದು ಜವಾಬ್ದಾರಿಯಾಗಿದೆ. Being in relationship with God is not enough. ದೇವರೊಟ್ಟಿಗೆ ಸಂಬಂಧ ಇರುವುದು ಅದು ಅಷ್ಟೇ ಸಾಧ್ಯವಿಲ್ಲ. But we should build that relationship with God. ಅದನ್ನು ಆ ಒಂದು ಸಂಬಂಧ ಇಟ್ಟುಕೊಳ್ಳುವುದು ಮಾತ್ರವಲ್ಲದೆ ಆ ದೇವರೊಟ್ಟಿಗಿರುವ ಸಂಬಂಧವನ್ನು ನಾವು ಕಟ್ಟಬೇಕಾಗಿದೆ. I have heard this line saying, without communication there is no relationship. ಈ ಒಂದು ಹೇಳಿಕೆ ಇದೆ, ಸಂಭಾಷಣೆ ಇಲ್ಲದೆ ಯಾವುದೇ ಒಂದು ಸಂಬಂಧವನ್ನು ಕಟ್ಟಲಿಕ್ಕೆ ಸಾಧ್ಯವಿಲ್ಲ. If you want to be in a relationship with human beings or with God, we need communication between people. ನಾವು ಜನರೊಟ್ಟಿಗೆ ಸಂಬಂಧವಿರ್ಬೋದು ಅಥವಾ ದೇವರೊಟ್ಟಿಗೆ ಸಂಬಂಧವಿರ್ಬೋದು, ಆ ಸಂಬಂಧವನ್ನು ಕಟ್ಟುವುದಕ್ಕೆ ನಮಗೆ ಒಬ್ಬರಿಗೊಬ್ಬರು ಸಂಭಾಷಣೆ ಇರಬೇಕಾಗಿದೆ. And communication means talking and listening. ಸಂಭಾಷಣೆ ಅಂದರೆ ಕೇಳುವುದು, ಮಾತಾಡುವುದು ಮತ್ತೆ ಕೇಳುವುದಾಗಿದೆ. But sometimes what we do is when we are in a relationship with God, we just go on talking. ನಾವು ಕೆಲವೊಂದು ಸಾರಿ ನಾವು ಏನ್ ಮಾಡ್ತೀವಿ ಅಂದ್ರೆ ದೇವರೊಟ್ಟಿಗೆ ಸಂಬಂಧದಲ್ಲಿರುವಾಗ ನಾವು ಮಾತನಾಡ್ತಾ ಹೋಗ್ತೇವೆ. But we don't have the time to listen what He wants us to listen. ಆದ್ರೆ ನಮಗೆ ಸಮಯ ಕೊಡುವುದಿಲ್ಲ ದೇವರ ಮಾತನ್ನು ಕೇಳಲು. So today I would like to share that how we cannot hear the voice of God and how we can hear the voice of God. ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ, ಯಾಕೆ ನಾವು ದೇವರಿಂದ ಕೇಳುವುದಿಲ್ಲ ಮತ್ತು ನಾವು ಹೇಗೆ ದೇವರ ಮಾತನ್ನು ಕೇಳಬಹುದಾಗಿದೆ ಎಂದು. When we think that God speaks, it becomes very we make it complicated that what God speaks to us. ನಾವು ದೇವರ ಮಾತನ್ನು ಕೇಳಬೇಕಾದ್ರೆ ನಮ್ಮನ್ನು ನಾವೇ ಒಂದು ಕಠಿಣ ಮನಸ್ಥಿತಿ ಮಾಡಿಕೊಳ್ತೇವೆ, ದೇವರು ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾರಾ ಎಂದು. Yes, God speaks because God spoke to Adam and Eve in the beginning. ಹೌದು, ದೇವರು ಮಾತನಾಡ್ತಾರೆ. ಆದಿಯಲ್ಲಿ ದೇವರು ಆದ ಮತ್ತು ಹವ್ವಳೊಟ್ಟಿಗೆ ಮಾತನಾಡಿದ್ರು. In Genesis, when we read 3rd chapter 19 verse, when we can see that the Lord called Adam and Eve, where are you? ಇಲ್ಲಿ ಆದಿಕಾಂಡದಲ್ಲಿ ನಾವು 3ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ದೇವರು ಆದಾಮ ಮತ್ತು ಹವ್ವಳಿಗೆ ಕೇಳಿದ್ರು, ನೀವು ಎಲ್ಲಿದ್ದೀರಾ ಎಂದು. So when Lord called, that means Lord spoke to them. ದೇವರು ಅವರಿಗೆ ಕರೆದರೆ ಅಂದ್ರೆ ದೇವರು ಅವರೊಟ್ಟಿಗೆ ಮಾತನಾಡಿದ್ರು. So today God is desiring to talk to each of us. ದೇವರಿಗೆ ಆಸೆ ಇದೆ ನಮ್ಮೆಲ್ಲರೊಟ್ಟಿಗೆ ಮಾತನಾಡುವುದಕ್ಕೆ. And we should have the desire to listen to Him. ನಮಗೂ ಕೂಡ ದೇವರಿಂದ ದೇವರ ಮಾತನ್ನು ಕೇಳುವ ಆಸೆ ಇರಬೇಕಾಗಿದೆ. We are here physically. I don't know how many people are not here mentally. ನಾವು ದೈಹಿಕವಾಗಿ ಇಲ್ಲಿ ಇರಬಹುದು, ಆದ್ರೆ ಮಾನಸಿಕವಾಗಿ ಇಲ್ಲಿ ಎಷ್ಟು ಜನ ಇದ್ದೀರೋ ನನಗೆ ಗೊತ್ತಿಲ್ಲ. So we need to be completely focused here on the word of God, because one word can touch you. I don't know how it will touch, but God will speak to us. ನಾವು ದೇವರ ವಾಕ್ಯದ ಕಡೆಗೆ ಗಮನ ಹರಿಸಬೇಕಾಗಿದೆ, ಯಾಕಂದ್ರೆ ದೇವರ ಒಂದು ವಾಕ್ಯ ನಮ್ಮ ಜೀವಿತವನ್ನು ಬದಲಾಯಿಸುವಂತದಾಗಿದೆ. So firstly I will tell that by what things we cannot hear the voice of God. ಮೊದಲನೇದಾಗಿ ನಾವು ಯಾಕೆ ದೇವರ ಮಾತನ್ನು ಕೇಳಲಿಕ್ಕೆ ಆಗುವುದಿಲ್ಲ ಅನ್ನೋ ವಿಷಯಗಳ ಬಗ್ಗೆ ನಾನು ಹೇಳ್ತೇನೆ. Firstly, by not reading more word of God. ಮೊದಲನೇದಾಗಿ ದೇವರ ವಾಕ್ಯವನ್ನು ಹೆಚ್ಚಾಗಿ ಓದದೇ ಇಲ್ಲದಿರುವುದು. We read word of God. ನಮಗೆ ದೇವರ ವಾಕ್ಯ ಬೇಕು. We read word of God. ನಾವು ದೇವರ ವಾಕ್ಯವನ್ನು ಓದಬೇಕು. But maybe we are reading 1 chapter 2 chapter per day. ಆದ್ರೆ ನಾವು ಒಂದು ದಿನದಲ್ಲಿ ಒಂದು ಅಧ್ಯಾಯ 2 ಅಧ್ಯಾಯ ಮಾತ್ರ ಓದ್ತೇವೆ. That's not enough for the whole day. ಅದು ಇಡೀ ದಿನಕ್ಕೆ ಅದು ಸಾಕಾಗೋದಿಲ್ಲ. I will tell you that I was sick few weeks ago. ನಾನು ಕೆಲವು ವಾರಗಳ ಹಿಂದೆ ಅನಾರೋಗ್ಯದಲ್ಲಿದ್ದೆ. And I didn't have food. ನನಗೆ ಆಹಾರ ಇರಲಿಲ್ಲ. So my mother was talking to me. ನನ್ನ ತಾಯಿ ನನಗೆ ಮಾತನಾಡ್ತಾ ಇದ್ರು. I was unable to receive whatever she was telling me. ನನಗೆ ಆಕೆ ಹೇಳುವುದನ್ನು ಗ್ರಹಿಸಿಕೊಳ್ಳುವ ಶಕ್ತಿ ನನ್ನಲ್ಲಿ ಇರಲಿಲ್ಲ. Because I didn't have that strength in my physical body to receive that thing. ಯಾಕಂದ್ರೆ ನಾನು ದೈಹಿಕವಾಗಿ ನಿಶಕ್ತಳಾಗಿದ್ದೆ ನನ್ನ ತಾಯಿ ಹೇಳುವುದನ್ನು ಕೇಳಲಿಕ್ಕೆ. So for me to have that strength to listen from her, I need
food for my physical body. ಆಕೆಯು ಹೇಳುವಂತ ಮಾತುಗಳನ್ನು ಕೇಳುವುದಕ್ಕೆ ನನಗೆ ದೈಹಿಕವಾಗಿ ಶಕ್ತಿ So ಬೇಕಾಗಿತ್ತು. in the same way, our spirit being needs food, ಅದೇ ರೀತಿಯಾಗಿ ನಮ್ಮ ಆತ್ಮಕ್ಕೂ ಕೂಡ ಆಹಾರ ಬೇಕಾಗಿರುತ್ತೆ. and that food is the word of God. ಅದೇ ಆಹಾರ ಏನಂದ್ರೆ ದೇವರ ವಾಕ್ಯ. Because the word of God says that my words are spirit and life. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ನನ್ನ ಮಾತು ನನ್ನ ವಾಕ್ಯಗಳು ಸತ್ಯ ಮತ್ತು ಆತ್ಮವಾಗಿದೆ ಎಂದು. When we read more word of God, ಯಾವಾಗ ನಾವು ದೇವರ ವಾಕ್ಯನ ಅತಿ ಹೆಚ್ಚಾಗಿ ಓದುತ್ತೇವೆ our spirit gets strengthened, ನಮ್ಮ ಆತ್ಮ ಬಲಗೊಳ್ಳುತ್ತದೆ and we can listen from God. ಮತ್ತು ನಾವು ದೇವರಿಂದ We ಕೇಳಬಹುದಾಗಿದೆ. can hear from God what He wants to talk to us. ದೇವರ ಮಾತನ್ನು ನಾವು ಕೇಳಲು ಶಕ್ತರಾಗಿರ್ತೇವೆ. If you are reading one chapter per day, ನಾವು ದಿನದಲ್ಲಿ ಒಂದು ಅಧ್ಯಾಯ ಓದಿದ್ರೆ it's like just a spoon of food that we are having. ಒಂದು ಚಮಚ ಆಹಾರವನ್ನು ನಾವು ತೆಗೆದುಕೊಂಡ ಹಾಗೆ. 2 chapter per day is not enough. ಎರಡು ಅಧ್ಯಾಯ ದಿನದಲ್ಲಿ ಅದು ಸಾಕಾಗೋದಿಲ್ಲ. Because what we do is after reading word of God, we are busy with the cares of the life. ಯಾಕಂದ್ರೆ ನಾವು ದೇವರ ವಾಕ್ಯ ಓದಿದ ತಕ್ಷಣವೇ ನಾವು ಈ ಲೋಕದಲ್ಲಿ ಮುಳುಗೋಗ್ಬಿಡ್ತೇವೆ. And that cares of life, that tensions, all that removes the word of God from our heart. ಆ ಎಲ್ಲ ಒಂದು ಲೋಕದ ಚಿಂತೆಯಲ್ಲಿ ಹೋಗುವುದು ನಾವು ದೇವರ ವಾಕ್ಯ ನಮ್ಮಿಂದ ತೆಗೆಯುವಂತದ್ದಾಗಿದೆ. So reading more word of God strengthens our spirit and we can hear from God. ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುವುದರಿಂದ ಅದು ನಮ್ಮ ಆತ್ಮವನ್ನು ಬಲಗೊಳಿಸುತ್ತದೆ ಮತ್ತು ದೇವರ್ತೇವೆ. So I read of God. ಒಂದು ದಿನ ನಾನು 4 ರಿಂದ 5 ಅಧ್ಯಾಯಗಳನ್ನ ವಾಕ್ಯದನ್ನ ಓದ್ದೆ. And after I started seeing Instagram. ಓದಿ ನಾನು ಫೋನ್ ತಗೊಂಡು ಇನ್ಸ್ಟಾಗ್ರಾಮ್ ನೋಡ್ಕೊಂತೆ. So I don't know when the time goes in seeing Instagram. ಇನ್ಸ್ಟಾಗ್ರಾಮ್ ನೋಡ್ತಾ ಯಾವಾಗ ಸಮಯ ಹೋಯ್ತು ಗೊತ್ತಾಗ್ಲಿಲ್ಲ. And God gave me a thought. ಮತ್ತು ದೇವರು ನನಗೆ ಒಂದು ಯೋಚನೆ ಕೊಟ್ಟರು. What's the use of reading so much of word and afterwards seeing so much of Instagram? ಹೆಚ್ಚಾಗಿ ದೇವರ ವಾಕ್ಯವನ್ನು ಓದಿದ ತಕ್ಷಣವೇ ನೀವು ಸೋಷಿಯಲ್ ಮೀಡಿಯಾ ಫೋನ್ ಅನ್ನು ನೋಡಿದ್ರೆ ವಾಕ್ಯ ಓದುವುದರಿಂದ ಏನು ಉಪಯೋಗ ಆಯ್ತೆಂದು. Did you even meditate about it? ನೀನು ಆ ಒಂದು ವಾಕ್ಯವನ್ನು ಧ್ಯಾನಿಸಿದೀಯಾ? What happens is when we get into the any kinds of social media and we don't meditate on the word of God, whatever we see, it will remove the word of God from our heart. ದೇವರ ವಾಕ್ಯ ಓದಿದ ತಕ್ಷಣವೇ ನಾವು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಫೋನನ್ನು ನೋಡ್ಕೊಂತ ಕುಂತ್ರೆ ನಮ್ಮ ಒಂದು ಹೃದಯದಲ್ಲಿರುವ ವಾಕ್ಯವೆಲ್ಲ ಅದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಎಲ್ಲ ಅಳಿಸು ಹಾಕುವಂಥದ್ದಾಗಿದೆ. So we need to read word of God and we need to meditate about it continuously. ನಾವು ದೇವರ ವಾಕ್ಯವನ್ನು ಓದಬೇಕಾಗಿದೆ ಮತ್ತು ದೇವರ ವಾಕ್ಯವನ್ನು ಧ್ಯಾನಿಸಬೇಕಾಗಿದೆ. So reading, many people how we read is like we just go on reading, our eyes are here, we are reading by mouth, but our concentration is not here. ಅನೇಕ ಜನರು ಬೈಬಲ್ ಸತ್ಯವೇದವನ್ನು ಹೇಗೆ ಓದ್ತಾರಂದ್ರೆ ನಮ್ಮ ಒಂದು ಕಣ್ಣುಗಳಿರುತ್ತೆ ಇಲ್ಲಿರ್ತವೆ, ಆದರೆ ನಮ್ಮ ಧ್ಯಾನ ಬೇರೆ ಎಲ್ಲೋ ಆಗಿರ್ತದೆ. In the morning we wake up and we read. ಬೆಳಗ್ಗೆ ಎದ್ದು ನಾವು ಸತ್ಯವೇದವನ್ನು ಓದ್ತೇವೆ. But our concentration is ಅಡಿಗೆ ಏನು ಮಾಡಬೇಕು, ಅದೇನು ಮಾಡಬೇಕು, ಇದೇನು ಮಾಡಬೇಕು. ನಮ್ಮ ಒಂದು ಗಮನ ಏನಾಗಿರ್ತದೆ ಅಂದ್ರೆ ನಾನು ಅಡಿಗೆ ಏನು ಮಾಡಬೇಕು, ಕೆಲಸ ಏನು ಮಾಡಬೇಕು ಅನ್ನೋ ಒಂದು ಗಮನದಲ್ಲೇ ನಾವು ಇರ್ತೇವೆ. And God is talking to you but you are unable to receive it. ದೇವರು ವಾಕ್ಯದ ಮುಖಾಂತರ ಮಾತನಾಡ್ತಿದ್ದಾರೆ, ಆದರೆ ಅದನ್ನು ಗ್ರಹಿಸಿಕೊಳ್ಳಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. Because you are not concentrated completely on the word of God. ಯಾಕೆ ನಮ್ಮ ಗಮನ ದೇವರ ವಾಕ್ಯದಲ್ಲಿ ಸಂಪೂರ್ಣವಾಗಿ ಇರಲಾರದ್ರಿಂದ. You have a financial problem or any kind of problem. ನಿಮಗೆ ಯಾವುದಾದ್ರೂ ಆರ್ಥಿಕ ಸಮಸ್ಯೆ, ಯಾವುದೇ ಒಂದು ಸಮಸ್ಯೆ ಇದ್ದಾಗ and God is telling you that He'll supply all the needs according to His riches. You are reading it but your mind is not here and that word vanishes. ಆತನು ದೇವರ ವಾಕ್ಯ ಓದುತ್ತಿರುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವೆನು, ನಿನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವೆನೆಂದು ಹೇಳ್ತಾ ಇದೆ. ಆದರೆ ನಮ್ಮ ಗಮನ ದೇವರ ವಾಕ್ಯದಲ್ಲಿ ಇಲ್ಲದಿರದ ಕಾರಣ ನಮಗೆ ದೇವರು ಮಾತನಾಡೋದು ಗೊತ್ತಾಗ್ತಾ ಇಲ್ಲ. And again we tell that God, you are not speaking to me. ಮತ್ತೆ ನಾವು ಹೇಳ್ತೇವೆ ದೇವರು ನನ್ನೊಟ್ಟಿಗೆ ಮಾತನಾಡ್ತಿಲ್ಲ ಎಂದು. God is speaking to us but do we have that listening heart? ದೇವರು ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ, ಆದರೆ ಅದು ಗ್ರಹಿಸಿಕೊಳ್ಳುವ ಹೃದಯ ನಮ್ಮಲ್ಲಿದೆನಾ? So firstly, if we do not read the word of God, it is impossible to hear from God. ಮೊದಲನೇದಾಗಿ ದೇವರ ವಾಕ್ಯವನ್ನು ಓದದೇ ಇದ್ದರೆ ನಾವು ದೇವರ ಮಾತನ್ನು ಕೇಳುವುದು ಅಸಾಧ್ಯವಾಗಿದೆ. Word that comes in Instagram post, that comes in Facebook, that comes in WhatsApp forwarded messages, God won't speak to us from those things. ಆ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ದೇವರು ನಮ್ಮೊಟ್ಟಿಗೆ ಮಾತನಾಡುವುದಿಲ್ಲ, but He speak to us through His word. ಆತನು ತನ್ನ ವಾಕ್ಯದ ಮುಖಾಂತರವೇ ನಮ್ಮೊಟ್ಟಿಗೆ ಮಾತನಾಡುವಂತನಾಗಿದ್ದಾನೆ. So we need to be committed, we need to decide that I am going to read more word of God and I am going to meditate on it day and night. ನಾವು ನಿರ್ಧರಿಸಬೇಕಾಗಿದೆ, ನಾನು ಹೆಚ್ಚಾಗಿ ಸತ್ಯವೇದವನ್ನು ಓದ್ತೇನೆ, ಹೆಚ್ಚಾಗಿ ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತೇನೆ ಎಂದು ನಿರ್ಧರಿಸಬೇಕಾಗಿದೆ. And when we do this, ನಾವು ಈ ತರ ಮಾಡಿದಾಗ surely God will speak to us. ದೇವರು ಖಂಡಿತವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಾರೆ. And the second thing is, ಎರಡನೇದಾಗಿ by not spending unhurried time with God. ದೇವರೊಟ್ಟಿಗೆ ಒಂದು ಅವಸರದ ಸಮಯವನ್ನು ಕಳೆದಾಗ. So many of us do is we don't spend
unhurried time with God. ನಾವು ದೇವರಲ್ಲಿ ಒಂದು ಅವಸರದ ಸಮಯವನ್ನು ಕಳೆಯುತ್ತೇವೆ. We do not spend unhurried time with God. ದೇವರೊಟ್ಟಿಗೆ ಸಮಾಧಾನದ ಸಮಯವನ್ನು ನಾವು ದೇವರ ಪ್ರಸನ್ನತೆಯಲ್ಲಿ ಕಳೆಯುವುದಿಲ್ಲ. So when we do not do this, ನಾವು ಈ ಥರ ಮಾಡಿದಾಗ we cannot hear the voice of God. ನಾವು ದೇವರ ಶಬ್ದವನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ. Maybe we get up what I used to do is I would get up in the morning, pray to God, thank you for giving me this day, bless me, thank you for your grace, and etc etc. ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, ದೇವರಿಗೆ ಪ್ರಾರ್ಥಿಸ್ತಾ ಇದ್ದೆ, ಧನ್ಯವಾದಗಳು ಸ್ವಾಮಿ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ, ಈ ದಿನ ಎಲ್ಲವರಿಗೆ ಆಶೀರ್ವದಿಸು, ನನ್ನ ದಿನವನ್ನು ಆಶೀರ್ವದಿಸು ಎಂದು ನಾನು ಪ್ರಾರ್ಥಿಸ್ತಾ ಇದ್ದೆ. I would do in so hurry way. ನಾನು ತುಂಬಾ ಅವಸರವಾಗಿ ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ. Then I got a thought. ನನಗೆ ಆಗ ದೇವರು ಒಂದು ಯೋಚನೆಯನ್ನು ಕೊಟ್ಟರು. Apart from me, where do you want to go? ನನ್ನನ್ನು ಬಿಟ್ಟು ನೀನು ಎಲ್ಲಿ ಹೋಗ್ಬೇಕಂತಿದ್ದೀಯಾ? First spend your time here in my presence. ಇಲ್ಲಿ ದೇವರು ನನಗೆ ಯೋಚನೆ ಕೊಟ್ಟರು, ನನ್ನ ಪ್ರಸನ್ನತೆಯಲ್ಲಿ ಮೊದಲಿನ ಸಮಯ ವ್ಯರ್ಥ ಮಾಡು. I will look example from the Bible. ನಾವು ಸತ್ಯವೇದದಲ್ಲಿ ಒಂದು ಉದಾಹರಣೆ ನೋಡಿಕೊಳ್ಳೋಣ. Let us turn our Bibles to Luke chapter 10. ಲೂಕ 10ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳೋಣ. Verse 38 to 42. 38ರಿಂದ 42 ಅಧ್ಯಾಯದವರೆಗೆ, 42 ವಾಕ್ಯದವರೆಗೆ. As Jesus and his disciples were on their way, he came to a village where a woman named Martha opened her home to him. She had a sister called Mary, who sat at the Lord's feet, listening to what he said. But Martha was distracted by all the preparation that had to be made. She came to him and asked, Lord, don't you care that my sister has left me to do the work by myself? Tell her to help me. So listen me here. So ಎಲ್ಲರೂ ಕೇಳಿಸಿಕೊಳ್ಳಿರಿ. Here Jesus and his disciples were going on their way. ಇಲ್ಲಿ ಯೇಸು ಕ್ರಿಸ್ತನು ಮತ್ತು ಆತ ಶಿಷ್ಯರು ಒಂದು ಮಾರ್ಗವಾಗಿ ಹೋಗ್ತಾ ಇದ್ರು. And they went to a woman named called Martha's home. ಅಲ್ಲಿ ಅವರು ಒಂದು ಹೆಣ್ಣು ಮಗಳ ಒಂದು ಮನೆಗೆ ಹೋದ್ರು. ಅವಳ ಹೆಸರು ಮರಿಯಳೆಂಬುದಾಗಿ. So Martha had a sister called Mary. ಮಾರ್ಥಳಿಗೆ ಒಬ್ಬ ತಂಗಿ ಇದ್ದಳು, ಅವಳ ಹೆಸರು ಮೇರಿ ಎಂಬುದಾಗಿತ್ತು. But when Jesus came into Martha's home, Mary sat at the feet of Jesus Christ. ಯಾವಾಗ ಯೇಸು ಕ್ರಿಸ್ತನು ಮಾರ್ಥಳ ಮನೆಗೆ ಹೋದರು, ಅವಾಗ ಮೇರಿ ಕ್ರಿಸ್ತನ ಒಂದು ಕಾಲಡಿಯಲ್ಲಿ ಕುಳಿತುಕೊಂಡಿದ್ದಳು. But Martha was so busy in all the preparations and in all the household works. ಆದರೆ ಮಾರ್ಥಳು ತನ್ನ ಮನೆ ಕೆಲಸದಲ್ಲಿ ತುಂಬಾ ವ್ಯಸ್ತಳಾಗಿದ್ದಳು. And Mary sat at the feet of Jesus, expecting that what Jesus will talk to me now. ಮತ್ತು ಮೇರಿ ಆ ಒಂದು ಕ್ರಿಸ್ತನ ಕಾಲಡಿಯಲ್ಲಿ ಕುಳಿತುಕೊಂಡಿದ್ಲು, ಏನು ಕ್ರಿಸ್ತನ ಈ ದಿನ ನನ್ನೊಟ್ಟಿಗೆ ಮಾತನಾಡ್ತಾನೆ ಎಂದು. So Martha thought that she is being lazy, she doesn't want to work. ಅವಳು ತುಂಬಾ ಒಂದು ಲೇಜಿ ಆಗಿದ್ದಾಳೆ ಅಂತ ಅರ್ಥ ಅಲ್ಲ. Martha thought that sitting at the feet of Jesus Christ, Mary was being lazy. She doesn't wanted to do work. ಮಾರ್ಥಳಿಗೆ ಅನಿಸಿತು, ಮೇರಿ ತುಂಬಾ ಒಂದು ಲೇಜಿ ಆಗಿದ್ದಾಳೆ, ಅವಳಿಗೆ ಕೆಲಸ ಮಾಡೋದಿಲ್ಲ ಅಂತ ಅವಳು ಯೋಚಿಸಿದ್ಲು. And she gets angry. ಮತ್ತು ಅವಳು ಮೇರಿಯ ಮೇಲೆ ಕೋಪಗೊಳ್ತಾಳೆ. And she gets frustrated. ಅವಳಿಗೆ ತುಂಬಾ ಫ್ರಸ್ಟ್ರೇಷನ್ ಆಗುತ್ತೆ. And she tells to the Lord Jesus. ಮತ್ತು ಮಾರ್ತಾ ಹೋಗಿ ಯೇಸು ಕ್ರಿಸ್ತನಿಗೆ ಹೇಳ್ತಾಳೆ, Lord, don't you care that my sister is not helping me? ಸ್ವಾಮಿ, ನೀನು ಏನು ನನಗೆ ಕೇರ್ ಮಾಡುವುದಿಲ್ವಾ? ನನ್ನ ತಂಗಿ ನನಗೆ ಸಹಾಯ ಮಾಡ್ತಾ ಇಲ್ಲ ಎಂದು. Tell my sister to help me. ಅವಳು ಹೇಳ್ತಾಳೆ, ನನ್ನ ತಂಗಿಗೆ ಹೇಳು ನನಗೆ ಸಹಾಯ ಮಾಡ್ಲಿಕ್ಕೆ. But Jesus tells her. ಆದ್ರೆ ಯೇಸು ಕ್ರಿಸ್ತನೇ ಅವಳಿಗೆ ಹೇಳ್ತಾನೆ, Martha, Martha, the Lord answered, you are worried and upset about many things. ಆಮೇಲೆ ಯೇಸು ಕ್ರಿಸ್ತನು ಮಾರ್ಥಳಿಗೆ ಹೇಳ್ತಾಳೆ, ಮಾರ್ಥಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೀ ಎಂದು. But few things are needed, or indeed only one. Mary has chosen what is better, and it will not be taken away from her. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ, ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. So today also we are troubled with many things in our life. ಈ ದಿನ ಕೂಡ ನಾವು ಅನೇಕ ಒಂದು ಸಮಸ್ಯೆಗಳಿಂದ ಆತಂಕದಲ್ಲಿದ್ದೇವೆ. We are troubled about our marriage. ನಮ್ಮ ಒಂದು ಮದುವೆಗಾಗಿ ನಾವು ಆತಂಕದಲ್ಲಿದ್ದೇವೆ. We are troubled about the finances. ಆರ್ಥಿಕ ಸಮಸ್ಯೆ ಆಗಿರಬಹುದು. We are troubled about anything which today which is by which we are not choosing the better part that Mary had chosen. ಅನೇಕ ಒಂದು ವಿಷಯಗಳಿಂದ ನಾವು ಆ ಒಂದು ಉನ್ನತವಾದ ಭಾಗವನ್ನು ಆರಿಸಿಕೊಳ್ಳೋದಕ್ಕೆ ವಿಫಲರಾಗಿದ್ದೇವೆ. So today Lord is telling us that choose that better part. ಈ ದಿನ ದೇವರು ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾರೆ, ಆ ಒಂದು ಉತ್ತಮ ಭಾಗವನ್ನು ಆರಿಸಿಕೊಳ್ಳಿರಿ ಎಂದು. What is that better part? ಆ ಒಂದು ಉತ್ತಮ ಭಾಗ ಯಾವುದು? Sitting at the feet of Jesus Christ. ಕ್ರಿಸ್ತನ ಒಂದು ಕಾಲಡಿಯಲ್ಲಿ ಕುಳಿತುಕೊಳ್ಳುವುದು. And listening to him. ಆತನ ಮಾತನ್ನು ಕೇಳುವುದು. Sitting in the presence of Jesus Christ. ಕ್ರಿಸ್ತನ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳುವುದು. And listening to him. ಮತ್ತು ಆತನ ಮಾತನ್ನು ಕೇಳುವುದು. So when
we only need this thing. Jesus tells us that we only need one thing. ಇಲ್ಲಿ ಕ್ರಿಸ್ತನು ಹೇಳ್ತಾನೆ ನಮಗೆ ಒಂದೇ ಒಂದು ಬೇಕಾಗಿದೆ, and that is sitting at his feet and listening to him. ಅದೇನೆಂದರೆ ಆತನ ಬಳಿ ಕೂತುಕೊಂಡು ಆತನ ಮಾತನ್ನು ಕೇಳುವುದು. But nowadays we are connected to so much of noise in our lives. ನಾವು ಈ ಒಂದು ಕೆಲವು ದಿನಗಳಲ್ಲಿ ನಾವು ಅನೇಕ ಒಂದು ಶಬ್ದಗಳಿಗೆ ನಾವು ಒಳಗಾಗಿದ್ದೇವೆ. And there is so much of silence in our lives. ಮತ್ತು ತುಂಬಾ ಒಂದು ನಿಶ್ಶಬ್ದವಾದ ಜೀವಿತ ನಾವು ಜೀವಿಸ್ತಾ ಇದ್ದೇವೆ. So we need to disconnect from all those noises. We need to disconnect from all those troubled things, and we need to choose that one thing that Mary chose and sit at the feet of Jesus Christ. ನಾವು ಎಲ್ಲ ಒಂದು ಬೇಡವಾದ ಶಬ್ದಗಳಿಂದ ಸಂಪರ್ಕವನ್ನು ಕಡಿದು ನಾವು ದೇವರೊಟ್ಟಿಗೆ ಸಂಪರ್ಕ ಹೊಂದಬೇಕಾಗಿದೆ. And when we do this, ನಾವು ಈ ತರ ಮಾಡಿದಾಗ, when we spend unhurried time with God, ಯಾವಾಗ ನಾವು ದೇವರೊಟ್ಟಿಗೆ ಸಮಾಧಾನದ ಸಮಯವನ್ನು ಕಳೆಯುತ್ತೇವೋ, not 5 minutes prayer, ಮತ್ತು ಆತನಿಗೆ ಪ್ರಾರ್ಥಿಸ್ತೇವೋ, not 5 minutes prayer, 5 ನಿಮಿಷ ಪ್ರಾರ್ಥನೆ ಕೂಡ ಮಾಡದೇ ಇಲ್ಲದಿರುವಾಗ, we should spend with him like Mary sat at his feet. ಆತನ ಬಳಿ ಆತನ ಪ್ರಸನ್ನತೆಯಲ್ಲಿ ನಾವು ಸಮಯವನ್ನು ಕಳೆಯಬೇಕಾಗಿದೆ. So the third thing is, ಮೂರನೇ ವಿಷಯ ಏನಂದ್ರೆ, living in a sinful life we cannot hear the voice of God. ಪಾಪಾತ್ಮಕ ಜೀವಿತವನ್ನು ಜೀವಿಸುವಾಗ ನಾವು ದೇವರ ಮಾತನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ. Sin can harden our heart. ಪಾಪ ಅನ್ನುವುದು ನಮ್ಮ ಹೃದಯವನ್ನು ಕಠಿಣಗೊಳಿಸುತ್ತದೆ. And when a heart is hardened we cannot receive anything. ನಮ್ಮ ಹೃದಯ ಕಠಿಣಗೊಂಡಾಗ ನಾವು ದೇವರಿಂದ ಕೇಳಲು ಸಾಧ್ಯವಿಲ್ಲ. So we should leave that sinful life. ನಾವು ಆ ಪಾಪಾತ್ಮಕ ಜೀವಿತವನ್ನು ಬಿಡಬೇಕಾಗಿದೆ. And we should set apart ourselves from that sinful life, leave that sinful life and come to Jesus. ನಾವು ಪಾಪಾತ್ಮಕ ಜೀವಿತವನ್ನು ಬಿಟ್ಟು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. Today if you have unforgiveness in your hearts towards anybody, ಈ ದಿನ ನಮ್ಮ ಹೃದಯದಲ್ಲಿ ಯಾರ ಬಗ್ಗೆ ಆದ್ರೂ ಒಂದು ಕ್ಷಮಾಪಣೆ ಇಲ್ಲದಿರುವ ಸ್ವಭಾವವಿದ್ರೆ, bitterness, ಒಂದು ಕಹಿಯ ಭಾವ, and that can stop the voice of God in our life. ಆ ಒಂದು ಕಹಿಯ ಭಾವ ಮತ್ತು ಕ್ಷಮಿಸದೆ ಇರುವುದು ದೇವರ ಶಬ್ದವನ್ನು ಕೇಳಲಿಕ್ಕೆ ತಡೆಯಾಗಿರ್ತದೆ. God says that in his word, if you forgive your brethren I'll forgive you. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಸಹೋದರರನ್ನು ನೀವು ಕ್ಷಮಿಸಿದರೆ ನಾನು ನಿನ್ನನ್ನು ಕ್ಷಮಿಸುತ್ತೇನೆ. But you say, God, they have done me so many wrong things, I'll not forgive them. ನಾವು ಹೇಳ್ತೇವೆ, ದೇವರು ಅವರು ತುಂಬಾ ಮೋಸ ಮಾಡಿದ್ದಾರೆ, ತುಂಬಾ ಅನ್ಯಾಯ ಮಾಡಿದ್ದಾರೆ, ನಾನು ಕ್ಷಮಿಸುವುದಿಲ್ಲ. I can't do it, God. ನನಗೆ ಮಾಡಕ್ಕಾಗುವುದಿಲ್ಲ. So when you don't forgive, ಯಾವಾಗ ನೀವು ನಿಮ್ಮ ಸಹೋದರನ ಕ್ಷಮಿಸುವುದಿಲ್ಲವೋ, it's obvious that God will not forgive us. ದೇವರು ನಮಗೆ ಕ್ಷಮಿಸುವುದಿಲ್ಲ. And when there is no forgiveness of sins, then there is a block between you and God. ಯಾವಾಗ ನೀವು ಇತರರನ್ನು ಕ್ಷಮಿಸುವುದಿಲ್ಲವೋ, ಆ ಒಂದು ಕ್ಷಮಿಸದ ಇಲ್ಲದಿರುವುದು ದೇವರ ಮತ್ತು ನಮ್ಮ ಮಧ್ಯದಲ್ಲಿ ಒಂದು ಅಡ್ಡ ಆಗಿ ನಿಂತಿರ್ತದೆ. So we need to forgive so that we can easily listen his voice. ನಾವು ಒಬ್ಬರಿಗೊಬ್ಬರು ಕ್ಷಮಿಸಬೇಕಾಗಿದೆ ದೇವರಿಂದ ಮಾತನ್ನು ಕೇಳಲು. If there is so much of unforgiveness, bitterness kind of things in our heart, where is the place for the voice of God in our heart? ನಮ್ಮ ಹೃದಯದ ತುಂಬಾ ಬರೀ ಒಂದು ಕಹಿ ಭಾವ, ಒಂದು ಹೊಟ್ಟೆ ಕಿಚ್ಚು ಮತ್ತು ಕ್ಷಮಿಸದೆ ಇರುವುದೇ ತುಂಬಿದರೆ ದೇವರ ವಾಕ್ಯಕ್ಕೆ ಸ್ಥಳವಿರುವುದಿಲ್ಲ. So today we need to let go of all the forgiveness, all the bitterness, and we need to ask for God that heart of Christ to forgive. ನಾವು ಈ ದಿನ ಕೇಳಬೇಕಾಗಿದೆ, ದೇವರಿಗೆ ಕೇಳಬೇಕಾಗಿದೆ, ಆ ಒಂದು ಕಠಿಣ ಹೃದಯವನ್ನು ಮುರಿದು ಕ್ರಿಸ್ತನ ಹೃದಯವನ್ನು ಹಾಕಬೇಕೆಂದು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. So we need to leave that sinful life, any kinds of sin we are living in, we need to leave that, and we need to set ourselves apart from that and come to Jesus. ಪಾಪಾತ್ಮಕ ಜೀವಿತವನ್ನು ಬಿಟ್ಟು ನಾವು ದೇವರ ಕ್ರಿಸ್ತನ ಬಳಿಯಲ್ಲಿ ಬರಬೇಕಾಗಿದೆ. The fourth thing is, ನಾಲ್ಕನೇ ವಿಷಯವೇನೆಂದರೆ, reluctant heart cannot hear God. ತಿರಸ್ಕರಿಸುವ ಹೃದಯ ದೇವರ ಮಾತನ್ನು ಕೇಳಲು ಸಾಧ್ಯವಿಲ್ಲ. What is this reluctant heart? ತಿರಸ್ಕರಿಸುವ ಹೃದಯವೆಂದರೆ ಏನು? You are praying to God, ನಾವು ದೇವರಿಗೆ ಪ್ರಾರ್ಥಿಸ್ತಾ ಇರ್ತೇವೆ that you need this thing, ಒಂದು ವಿಷಯದ ಬಗ್ಗೆ ನಾವು ಪ್ರಾರ್ಥಿಸ್ತಾ ಇರ್ತೇವೆ, and you already have made your mind that I'm going to do it. ನಾವು ದೇವರಿಗೆ ಪ್ರಾರ್ಥಿಸುತ್ತಿರುವಾಗಲೇ ನಮ್ಮ ಮನಸ್ಥಿತಿಯನ್ನು ನಾವು ನಿರ್ಧರಿಸಿಕೊಂಡಿದ್ದೇವೆ, ನಾನು ಮಾಡೇ ಮಾಡ್ತೀನಿ ಇದು ಎಂದು. But God wants us that God tells us that we should not do that thing. ಆದರೆ ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ಅದನ್ನು ನೀನು ಮಾಡಬೇಡೆಂದು. But we have already made our mind that I want to do it. ನಾವು ನಮ್ಮ ಮನಸ್ಥಿತಿಯನ್ನು ಸಿದ್ಧ ಮಾಡಿಕೊಂಡಿರ್ತೇವೆ, ನಾನು ಇದನ್ನು ಮಾಡೇ ಮಾಡ್ತೇನೆ ಎಂದು. God tells us not to scold for someone. ದೇವರು ಹೇಳ್ತಾರೆ ಇತರರಿಗೆ ಬೈಯಬೇಡ್ರಿ ಎಂದು, not to get angry, ಅವ್ರ ಮೇಲೆ ಕೋಪಗೊಳ್ಳಬೇಡ್ರಿ ಎಂದು. But anyways I want to do it. ನನಗೆ ಅದು ಮಾಡಲೇಬೇಕಾಗಿದೆ ಅಂತ ನಾವು ನಿರ್ಧರಿಸಿಕೊಳ್ತೇವೆ. So when we are reluctant in ourselves,
ಯಾವಾಗ ನಾವು ನಮ್ಮ ಹೃದಯವನ್ನು ತಿರಸ್ಕಾರದ ಹೃದಯವನ್ನು ಹೊಂದಿರ್ತೇವೋ, God tells us that you have already made your mind, then why should I talk to you? ದೇವರು ಹೇಳ್ತಾರೆ, ನೀನು ಆಲ್ರೆಡಿ ನಿನ್ನ ಮನಸ್ಸನ್ನು ಸಿದ್ಧ ಮಾಡಿಕೊಂಡಿದ್ದೆ, ನಾನು ಯಾಕೆ ನಿನ್ನೊಟ್ಟಿಗೆ ಮಾತನಾಡಲಿ? What's the necessary? What will be the use even if I tell my word if I have already made your mind? ನಿನ್ನ ಮನಸ್ಥಿತಿಯನ್ನು ನೀನು ಮೊದಲೇ ಸಿದ್ಧ ಮಾಡಿಕೊಂಡಾಗ ನಾನು ನಿನಗೆ ಏನು ಹೇಳಲಿ, ನಾನು ಏನು ವಾಕ್ಯವನ್ನು ಹೇಳಲಿ ಎಂದು. If you have made already your plans, then what are my plans used for? Even if I tell them my plans, it won't be used for nothing. ನಿನ್ನ ಯೋಚನೆಗಳನ್ನೇ ನೀನು ಮಾಡಬೇಕೆಂದು ನಿನ್ನ ಮನಸ್ಥಿತಿಯನ್ನು ಸಿದ್ಧ ಮಾಡಿಕೊಂಡಾಗ ನನ್ನ ಯೋಚನೆಗಳನ್ನು ಹೇಳಿದಾಗ ನೀನು ಅದನ್ನು ಮಾಡುವುದಿಲ್ಲ, ನಾನು ಹೇಗೆ ಹೇಳಿ ನಿನಗೆ ಅಂತ ದೇವರು ಕೇಳ್ತಾರೆ. So when we come before God, we should come with the empty heart, that whatever God you will tell me, I'm going to do it. ನಾವು ದೇವರ ಪ್ರಸನ್ನತೆಯಲ್ಲಿ ದೇವರ ಬಳಿಯಲ್ಲಿ ಬಂದಾಗ ನಾವು ಸಂಪೂರ್ಣವಾದ ಖಾಲಿ ಹೃದಯದಿಂದ ಬರಬೇಕಾಗಿದೆ. ದೇವರು ಏನು ಹೇಳಿದರೂ ಕೇಳಿಸುವಂತ ಖಾಲಿ ಹೃದಯದಿಂದ ನಾವು ಬರಬೇಕಾಗಿದೆ. So we need to leave that reluctant heart. ಆ ಒಂದು ತಿರಸ್ಕರಿಸುವ ಹೃದಯವನ್ನು ನಾವು ಬಿಡಬೇಕಾಗಿದೆ. And when we do this, we can hear the voice of God. ಯಾವಾಗ ನಾವು ಇದನ್ನು ಮಾಡ್ತೀವೋ ಆಗ ನಾವು ದೇವರ ಮಾತನ್ನು ಕೇಳಬಹುದು. So these were the 4 things that by which we cannot hear the word of God. ಈ ಒಂದು 4 ವಿಷಯಗಳಿದ್ವು ಯಾವುದರಿಂದ ನಾವು ದೇವರಿಂದ ಕೇಳಲಿಕ್ಕೆ ಸಾಧ್ಯವಿಲ್ಲ. That if we don't read more word of God, we cannot hear his voice. ಹೆಚ್ಚಾಗಿ ಸತ್ಯವೇದ ಓದದಿದ್ದರೆ ನಾವು ದೇವರ ಮಾತನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ. If we do not spend unhurried time, we cannot hear his voice. ಸಮಾಧಾನದ ಸಮಯವನ್ನು ದೇವರೊಟ್ಟಿಗೆ ಕಳೆಯದಿದ್ದರೆ ನಾವು ದೇವರ ಶಬ್ದವನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ. If we do not if we do not live that sinful life, we cannot hear his voice. ಪಾಪಾತ್ಮಕ ಜೀವಿತವನ್ನು ಬಿಟ್ಟು ಬಿಡದೆ ಇದ್ದರೆ ನಾವು ದೇವರ ಮಾತನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ. If we have that reluctant heart, we cannot hear his voice. ತಿರಸ್ಕರಿಸುವ ಹೃದಯ ನಮ್ಮಲ್ಲಿದ್ದರೆ ನಾವು ದೇವರಿಂದ ಕೇಳಲಿಕ್ಕೆ ಸಾಧ್ಯವಿಲ್ಲ. So now I will tell the 5 ways how we can hear the voice of God. ಈಗ ನಾನು 5 ಮಾರ್ಗಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ, ಯಾವುದರಿಂದ ನೀವು ದೇವರ ವಾಕ್ಯವನ್ನು ಕೇಳಬಹುದಾಗಿದೆ. How his voice is not like a thunder. ಆತನ ಶಬ್ದ ಒಂದು ಗುಡುಗಿಸುವಂತದಲ್ಲ. His voice is not rash. ಆತನ ಶಬ್ದ ಕಠಿಣವಾದದ್ದಲ್ಲ. His voice is not condemning. His voice is not accusing. ಆತನ ಶಬ್ದ ಒಂದು ತಿರಸ್ಕರಿಸುವಂತದ್ದಲ್ಲ. But his voice is very small. It is like a whisper in our spirit. ಆತನ ಶಬ್ದ ತುಂಬಾ ಒಂದು ಮೃದುವಾಗಿರ್ತದೆ, ತುಂಬಾ ಸಣ್ಣದಾಗಿರ್ತದೆ. ಆತನ ನಮ್ಮ ಆತ್ಮದಲ್ಲಿ ಪಿಸುಗುಡ್ತಾನೆ. We can hear it in the spirit, not by our ears. ನಾವು ಆತನ ಶಬ್ದವನ್ನು ನಾವು ನಮ್ಮ ಆತ್ಮದಲ್ಲಿ ಕೇಳಬಹುದು, ನಮ್ಮ ಕಿವಿಗಳಿಂದಲ್ಲ. God is spirit and we can hear in the spirit. ಆತನು ಆತ್ಮಸ್ವರೂಪಿಯಾಗಿದ್ದಾನೆ, ಅದೇ ನಾವು ಆತನಿಗೆ ಆತ್ಮದಲ್ಲೇ ಕೇಳಬಹುದಾಗಿದೆ. But we expect that God should talk to me like very strongly, like a thunder. We expect like this sometimes. ನಾವು ಆಶಿಸ್ತೇವೆ ದೇವರು ನಮ್ಮೊಟ್ಟಿಗೆ ತುಂಬಾ ಒಂದು ಗುಡುಗುವಿಕೆಯಲ್ಲಿ ತುಂಬಾ ಜೋರಾದ ಧ್ವನಿಯಲ್ಲಿ ಮಾತನಾಡಬೇಕೆಂದು. But God is talking to us like he's whispering in our spirit. ಆದ್ರೆ ದೇವರು ನಮ್ಮ ಆತ್ಮದಲ್ಲಿ ಪಿಸುಗುಡ್ತಾನೆ. When I was in 12th standard, ನಾನು ಒಂದು 2nd year ಅಲ್ಲಿ ಇದ್ದಾಗ I had an exam. ನನಗೆ ಒಂದು ಎಕ್ಸಾಮ್ ಇತ್ತು. And I was not knowing one mark answer. ನನಗೆ 1 ಮಾರ್ಕಿನ ಆನ್ಸರ್ ನನಗೆ ಗೊತ್ತಿರಲಿಲ್ಲ. They had asked some degree. ಅವರು ಯಾವುದೋ ಒಂದು ಡಿಗ್ರಿಯನ್ನ ಕೇಳಿದ್ರು. And I had written 180 degree. ಮತ್ತು ನಾನು 180 ಡಿಗ್ರಿ ಅಂತ ಒಂದು ಉತ್ತರವನ್ನು ಬರೆದೆ. But when I wrote this, I could hear that small whisper in my spirit telling 0 degree. ನಾನು ಅದನ್ನು ಬರೆದಾಗ ನನ್ನ ಆತ್ಮದಲ್ಲಿ ನಾನೊಂದು ಸಣ್ಣ ಧ್ವನಿಯನ್ನು ಕೇಳಿದೆ, ಅದು 0 ಡಿಗ್ರಿ ಅಂತ ಹೇಳ್ತಾ ಇತ್ತು. It was not like thunder. It was not like a rash voice, but a small whisper in my spirit, like it is a 0 degree. ಅದು ಯಾವುದೇ ಒಂದು ದೊಡ್ಡವಾದ ಶಬ್ದವಿರಲಿಲ್ಲ, ಒಂದು ಗುಡುಗುವಂತ ಶಬ್ದವಿರಲಿಲ್ಲ, ಕಠಿಣವಾದ ಶಬ್ದವಿರಲಿಲ್ಲ, ಸಣ್ಣ ಒಂದು ಮೃದುವಾದ ಶಬ್ದವಾಗಿತ್ತು. So I cut that 180 degree and I wrote 0 degree. ಮತ್ತು ಆ ಒಂದು 180 ಡಿಗ್ರಿ ಅನ್ನೋದನ್ನು ನಾನು ಕಟ್ ಮಾಡಿದೆ ಮತ್ತು 0 ಡಿಗ್ರಿ ಅಂತ ಬರೆದೆ. And when I came out of the hall, I asked my friend what was this answer. ನಾನು ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದಾಗ ನನ್ನ ಗೆಳೆಯರಿಗೆ ಕೇಳಿದೆ ಇದರ ಉತ್ತರ ಏನಿತ್ತೆಂದು. And they said to me it was 0 degree. ಮತ್ತೆ ಅವರು ನನಗೆ ಹೇಳಿದ್ರು ಇದು 0 ಡಿಗ್ರಿ ಆಗಿತ್ತು. And I was so happy to hear that. I could hear that small whisper, so sweet voice of God telling me 0 degree. ನಾನು ತುಂಬಾ ಸಂತೋಷ ಪಟ್ಟೆ, ಯಾಕಂದ್ರೆ ಆ ಒಂದು ಸಣ್ಣ ಧ್ವನಿಯನ್ನು ಕೇಳಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. So we can not only pastors can hear the voice of God, but we can, every one of us can hear the voice of God. ಸಭಾಪಾಲಕರು ಮಾತ್ರವಲ್ಲ, ಪ್ರತಿಯೊಬ್ಬರು
ಪ್ರತಿಯೊಬ್ಬರು ನಾವು ದೇವರ ಧ್ವನಿಯನ್ನು ಕೇಳಬಹುದಾಗಿದೆ. But we need to be filled in our spirit, and we can only be filled in our spirit when we read the word of God. ನಾವು ಅದಕ್ಕಾಗಿ ನಾವು ದೇವರ ಶಬ್ದವನ್ನು ಕೇಳಲಿಕ್ಕೆ ನಾವು ದೇವರ ವಾಕ್ಯದಿಂದ ತುಂಬಿಸಬೇಕಾಗಿದೆ, ಮತ್ತು ಅದಕ್ಕಾಗಿ ದೇವರ ವಾಕ್ಯದಿಂದ ತುಂಬಿಸಲಿಕ್ಕೆ ನಾವು ದೇವರ ವಾಕ್ಯವನ್ನು ಓದಬೇಕಾಗಿದೆ. So his voice is so small and so sweet. ಆತನ ಧ್ವನಿ ತುಂಬಾ ಸಣ್ಣದು ಮತ್ತು ತುಂಬಾ ಮೃದುವಾಗಿದೆ. He never condemns you. ಆತನು ನಮಗೆ ಯಾವತ್ತೂ He ತಿರಸ್ಕರಿಸುವುದಿಲ್ಲ. never accuses you. ಆತನು ನಮಗೆ ಬಿಡುವುದಿಲ್ಲ. He never punishes you. ಆತ ನಮಗೆ ಪನಿಷ್ಮೆಂಟ್ ಕೊಡುವುದಿಲ್ಲ. He doesn't get angry on you. ಆತ ನಮ್ಮ ಮೇಲೆ ಕೋಪಗೊಳ್ಳುವುದಿಲ್ಲ. See, we could see that Martha was shouting at, she was telling Lord, don't you see that I'm troubled with so many things? ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಮಾರ್ತಳು ಮರಿಯಳ ಮೇಲೆ ಕೋಪಗೊಳ್ತಾ ಇದ್ದಾಳೆ. ನೀನು ನೋಡ್ತಾ ಇಲ್ವಾ, ಮರಿಯಳು ನನಗೆ ಸಹಾಯ ಮಾಡ್ತಾ ಇಲ್ಲ ಎಂದು ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾಳೆ. But Lord tells her with a tenderness, Martha, Martha, you are troubled with so many things. ಇಲ್ಲಿ ಯೇಸು ಕ್ರಿಸ್ತನು ಒಂದು ಮೃದುವಾದ ಧ್ವನಿಯಿಂದ ಆತಳಿಗೆ ಒಂದು ಉತ್ತರಿಸ್ತಾಳೆ, ನೀನು ತುಂಬಾ ಒಂದು ವಿಷಯಗಳಿಗಾಗಿ ಚಿಂತೆಯಲ್ಲಿದ್ದಿ ಎಂದು. So today God also desiring to talk to you, to whisper you in your spirit. ಇಲ್ಲಿ ದೇವರು ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ, ನಮ್ಮ ಹೃದಯದ ನಮ್ಮ ಆತ್ಮದಲ್ಲಿ ಪಿಸುಗೊಳ್ಳಲು ಆತನು ಬಯಸ್ತಾ ಇದ್ದಾನೆ. But do we have that listening heart? ನಮ್ಮಲ್ಲಿ ಆ ಕೇಳುವಂತ ಹೃದಯ ಇದೆನಾ? We should desire to talk to him. ನಾವು listen from him. ಆತನ ಮಾತನ್ನು ಕೇಳುವುದಕ್ಕಾಗಿ ಮೊದಲನೇದಾಗಿ ನಮ್ಮಲ್ಲಿ ಆಸೆ ಇರಬೇಕಾಗಿದೆ. The second way is ಎರಡನೇದಾಗಿ through the Rhema word of God. ದೇವರ ವಾಕ್ಯದ ಪ್ರಕಟಣೆಯಿಂದ. Rhema means the revelation that we get from the God through the Holy Spirit. ನಾವು ರೇಮಾ ಅಂತಂದ್ರೆ ದೇವರ ವಾಕ್ಯದ ಪ್ರಕಟಣೆ, ಪರಿಶುದ್ಧಾತ್ಮನ ಮೂಲಕವಾಗುವ ದೇವರ ವಾಕ್ಯದ ಪ್ರಕಟಣೆಯಾಗಿದೆ. If you are in any kind of problem today, ನಾವು ಈ ದಿನ ಯಾವುದೇ ಒಂದು ಸಮಸ್ಯೆಯಲ್ಲಿರಬಹುದು, and when you open the word of God, ನಾವು ದೇವರ ವಾಕ್ಯವನ್ನು ತೆಗೆದಾಗ God gives to you the revelation which applies to your current situation. ಆ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ದೇವರು ಒಂದು ವಾಕ್ಯದ ಪ್ರಕಟಣೆಯನ್ನು ನಮಗೆ So that is the ಕೊಡುವ Rhema word of God. ಅದೇ ಒಂದು ದೇವರ ವಾಕ್ಯದ ಪ್ರಕಟಣೆಯಾಗಿದೆ. So when I was in 12th standard, ನಾನು ಸೆಕೆಂಡ್ ಇಯರ್ ಅಲ್ಲಿದ್ದಾಗ when I was going to write exam, when I was reading the word of God talked to me that do not be afraid, for I am with you. I'll make you victorious by my righteous hand. ನಾನು ಒಂದು ಎಕ್ಸಾಮ್ ಅನ್ನು ಬರೀತಿರ್ಬೇಕಾದ್ರೆ, ಸತ್ಯವೇದನ ಓದ್ತಿರ್ಬೇಕಾದ್ರೆ ದೇವರು ನನ್ನೊಟ್ಟಿಗೆ ಮಾತನಾಡಿದ್ರು, ನೀನು ಹೆದರಬೇಡ, ನಾನು ನಿನ್ನೊಟ್ಟಿಗಿದ್ದೇನೆ ಅಂತಂದು ಮಾತನಾಡಿದ್ರು. So God talks to us through his Rhema word of God. ಆತನ ರೇಮಾ ಒಂದು ವಾಕ್ಯದಿಂದ ನನ್ನೊಟ್ಟಿಗೆ ಮಾತನಾಡಿದ್ರು. And again for that it's necessary that we need to read the word of God. ಅದಕ್ಕಾಗಿ ನಾವು ದೇವರ ಸತ್ಯವಾದ ವೇದವನ್ನು ಓದುವುದು ತುಂಬಾ ಅವಶ್ಯಕವಾಗಿದೆ. The third thing is ಮೂರನೇದೇನೆಂದ್ರೆ through a sense of peace. ಒಂದು ಸಮಾಧಾನದಿಂದ. When we have planned to do something, ನಾವು ಏನಾದ್ರೂ ಒಂದು ಮಾಡಬೇಕೆಂದು ಯೋಚನೆ when we ಮಾಡಿಕೊಂಡಿದ್ರೆ, have planned to start something, to go somewhere, ನಾವು ಎಲ್ಲಾದ್ರೂ ಹೋಗ್ಬೇಕಂತ ನಾವು ನಿರ್ಧರಿಸಿದಾಗ, and if it is from God, there will be great sense, there will be so much of peace in our heart. ನಾವು ಒಂದು ಯೋಚನೆಯನ್ನು ಮಾಡಬೇಕೆಂದು ನಿರ್ಧರಿಸಿದಾಗ, ಆ ಯೋಚನೆ ಮಾಡುವಾಗ ತುಂಬಾ ಸಮಾಧಾನ, ಶಾಂತಿ, ಅದು ದೇವರಿಂದ ಆಗಿದರೆ ತುಂಬಾ ಸಮಾಧಾನ, ಶಾಂತಿ ಇರುವಂತದ್ದಾಗಿದೆ. So if it is not from the God, ಅದು ದೇವರಿಂದ ಇಲ್ಲದೆ ಇರುವಾಗ there will be confusion in our heart. ಅಲ್ಲಿ ನಮ್ಮ ಹೃದಯದಲ್ಲಿ ಗಲಿಬಿಲಿ ಇರುವಂತದ್ದಾಗಿದೆ. So through the sense of peace, God talked to us. ಸಮಾಧಾನದಿಂದ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾರೆ. And the fourth way is ನಾಲ್ಕನೇ ವಿಷಯ ಏನಂದ್ರೆ through open and closed doors. ತೆರೆದ ಮತ್ತು ಮುಚ್ಚಿದ ದ್ವಾರಗಳ ಮುಖಾಂತರ. I would like to give an example about my mother. ನಾನು ನನ್ನ ತಾಯಿಯ ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. She was in need of money. ಅವಳು ಒಂದು ಹಣಕಾಸಿನ ಕೊರತೆಯಲ್ಲಿದ್ದಾಗ, and she asked to some person at her office. ಅವಳ ಒಂದು ಕಾರ್ಯಾಲಯದಲ್ಲಿ ಒಬ್ಬ ವ್ಯಕ್ತಿಗೆ ಕೇಳಕ್ಕೆ ಹೋದಾಗ, this was the person who used to give every time when she used to ask. ಆತನು ಯಾವಾಗಲೂ ಆಕೆಗೆ ಒಂದು ಹಣವನ್ನು ಕೊಡುವಾತನಾಗಿದ್ದನು. But this time she asked, he rejected. ಈ ಒಂದು ಬಾರಿ ಅವಳು ಆತನಿಗೆ ಕೇಳಿದಾಗ ಆತನು ಕೊಡಲ್ಲ ಎಂದು ತಿರಸ್ಕರಿಸಿದ. Because God didn't want that she should take money from him. ಯಾಕಂದ್ರೆ ದೇವರಿಗೆ ಇಷ್ಟವಿರಲಿಲ್ಲ ನನ್ನ ತಾಯಿ ಆತನ ಬಳಿಗೆ ದುಡ್ಡು ತೆಗೆದುಕೊಳ್ಳುವುದು. Because he is the provider, he can provide us with everything. ಯಾಕಂದ್ರೆ ಆತನು ನಮಗೆ ಒದಗಿಸುವ ಆತನಾಗಿದ್ದಾನೆ, ಆತ ನಮಗೆ ಕೊಡುತ್ತಾನೆ. So he closed that door. ಆತನು ಆ ಒಂದು ದ್ವಾರವನ್ನು ಮುಚ್ಚಿದನು. And she didn't take that money from him. ಆತನು ಆ ಒಂದು ನನ್ನ ತಾಯಿ ಆತನ ಹತ್ರ ಹಣವನ್ನು ತೆಗೆದುಕೊಳ್ಳಲಿಲ್ಲ. So through open and closed doors, God talks to us. ದೇವರು ಮುಚ್ಚಿದ ಮತ್ತು ತೆರೆದ ದ್ವಾರಗಳ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡ್ತಾರೆ. Fifth way is ಐದನೇ ಒಂದು ಮಾರ್ಗ ಏನಂದ್ರೆ through other people.
ಇತರರ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಾರೆ. Through other people means through God, through the people who are connected with the God. ಇತರರ ಮೂಲಕ ಎಂದರೆ ಯಾರು ದೇವಜನರ ಮೂಲಕ ಮಾತನಾಡ್ತಾರೆ. God talks to us in the church. ದೇವರು ನಮ್ಮ ಸಭೆಯಲ್ಲಿ ಮಾತನಾಡ್ತಾರೆ. God talks to us in the through pastor. ದೇವರು ಸಭಾಪಾಲಕರ ಮುಖಾಂತರ ಮಾತನಾಡ್ತಾರೆ. So we need to, it is important that we should be connected to the church. ಇದು ನಾವು ದೇವರ ಸಭೆಯೊಟ್ಟಿಗೆ ಸಂಪರ್ಕದಲ್ಲಿರುವುದು ತುಂಬಾ ಅವಶ್ಯಕವಾಗಿದೆ. And if we are not connected to the church, ನಾವು ಸಭೆಯೊಟ್ಟಿಗೆ ಸಂಪರ್ಕಿಸದೇ ಇರುವಾಗ, and if we leave church again and again, ನಾವು ಸಭೆಯನ್ನು ಮತ್ತೆ ಮತ್ತೆ ಬಿಡುವಾಗ, and again we tell that God, you are not speaking to me, ನಾವು ದೇವರು ನನ್ನೊಟ್ಟಿಗೆ ಮಾತನಾಡಿಲ್ಲ ಎಂದು ಹೇಳಿದಾಗ, that's not done. ಅದು ಸರಿಯಲ್ಲ. Because we need to come to church, ಯಾಕಂದ್ರೆ ನಾವು ಸಭೆಗೆ ಬರಬೇಕಾಗಿದೆ, be in fellowship with the people of God, ದೇವಜನರೊಟ್ಟಿಗೆ ಒಂದು ಸಂಪರ್ಕದಲ್ಲಿರಬೇಕಾಗಿದೆ, be connected with the church, ಸಭೆಯೊಟ್ಟಿಗೆ and ಸಂಪರ್ಕದಲ್ಲಿರಬೇಕಾಗಿದೆ. God will surely talk to you. ದೇವರು ಖಂಡಿತವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಾರೆ. So these were the 5 ways that God will talk to us. ಈ ಒಂದು 5 ಮಾರ್ಗಗಳಾಗಿದ್ದವು ದೇವರು ನಮ್ಮೊಟ್ಟಿಗೆ ಮಾತನಾಡುವ ಒಂದು ಮಾರ್ಗಗಳು. Through his small voice, ಆತನ ಒಂದು ಸಣ್ಣವಾದ ಶಬ್ದದಿಂದ, through the Rhema word of God, ದೇವರ ಪ್ರಕಟಣೆಯ ವಾಕ್ಯದಿಂದ, through the sense of peace in us, ಸಮಾಧಾನದಿಂದ, and through open and closed doors. ಮತ್ತು ಮುಚ್ಚಿದ ಮತ್ತು ತೆರೆದ ದ್ವಾರಗಳಿಂದ. So Bible, I heard this line called that Bible should not be a cake to eat on occasions, it should be a daily bread to eat every day. ಸತ್ಯವೇದ ಅನ್ನುವುದು, ಈ ಒಂದು ಹೇಳಿಕೆ ಇದೆ, ಸತ್ಯವೇದ ಅನ್ನುವುದು ಯಾವಾಗಾದರೂ ತಿನ್ನುವ ಒಂದು ಕೇಕ್ ಆಗಿರ್ಬೋದು, ನಾವು ದಿನ ತಿನ್ನುವ ರೊಟ್ಟಿ ಆಗಿರಬೇಕೆಂದು. We should have the word of God every day so that our spirit will be strengthened and we can hear from God. ನಾವು ದೇವರ ವಾಕ್ಯವನ್ನು ರೊಟ್ಟಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಮತ್ತು ದಿನ ನಾವು ದೇವರ ವಾಕ್ಯವನ್ನು ಓದಬೇಕಾಗಿದೆ ನಮ್ಮ ಆತ್ಮವನ್ನು ಬಲಗೊಳಿಸಲು. Jeremiah 33:3 says, ಇಲ್ಲಿ ಯೆರೆಮೀಯ 33:3ನೇ ವಾಕ್ಯ ಹೇಳ್ತದೆ, that call to me and I'll answer you. ನನಗೆ ಕರೆಯಿರಿ, ನಾನು ನಿಮಗೆ ಉತ್ತರ ಕೊಡ್ತೇನೆಂದು. So when God is telling that he'll answer you, we should not have that unbelief that God will not talk to me. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನಗೆ ಕರೆದಾಗ ನಾನು ನಿಮ್ಮೊಟ್ಟಿಗೆ ಮಾತನಾಡ್ತೀನಿ ಎಂದು ಹೇಳಿದಾಗ ನಮ್ಮಲ್ಲಿ ಒಂದು ಅಪನಂಬಿಕೆಯ ಹೃದಯ ಇರಬಾರದಾಗಿದೆ. God will talk to the people who have desire to listen. ದೇವರು ಆತನ ಮಾತನ್ನು ಕೇಳಲು ಆಸೆ ಇರುವ ಜನರಿಗೆ ಮಾತ್ರ ಮಾತನಾಡ್ತಾರೆ. He will not talk to more spiritual people, less spiritual people. He'll talk to the people who have the desire to listen his word. ಆತನು ತುಂಬಾ ಆತ್ಮೀಕ ಜನರಿಗೆ ಅಥವಾ ಕಡಿಮೆ ಆತ್ಮಿಕ ಜನರಿಗೆ ಮಾತನಾಡುವುದಿಲ್ಲ. ಯಾರು ಆತನ ಮಾತನ್ನು ಕೇಳಲಿಕ್ಕೆ ಆಶಿಸ್ತಾರೋ ಅವರಿಗೆ ಮಾತ್ರ ಮಾತನಾಡ್ತಾನೆ. If you are in any problem, don't call to anybody telling that ask the will of God. ಇಲ್ಲಿ ನಿಮ್ಗೇನಾದರೂ ಸಮಸ್ಯೆ ಇದ್ರೆ ನೀವು ಯಾರಿಗೂ ಕರೆ ಮಾಡಬೇಡ್ರಿ, ಕಾಲ್ ಮಾಡಬೇಡ್ರಿ, ದೇವರ ಚಿತ್ತ ಏನಿದೆ ಎಂದು ಕೇಳಲಿಕ್ಕೆ. You sit at the presence of God, you ask the will of God. ನೀವು ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳಿರಿ, ನೀವು ದೇವರ ಚಿತ್ತವನ್ನು ಕೇಳಿರಿ, and God will surely tell us what to do. ದೇವರು ಖಂಡಿತವಾಗಿ ಹೇಳುವಾತನಾಗಿದ್ದಾನೆ ನಿಮಗೆ ಏನು ಮಾಡಬೇಕೆಂದು. 2 Timothy 3:16 says, 2 ತಿಮೋಥಿ 3:16 says, 3:16ನೇ ವಚನ ಹೇಳ್ತದೆ, that God's word will empower us, it will instruct us to the way, in the way we should go. ದೇವರ ವಾಕ್ಯ ಹೇಳ್ತದೆ ನಾವು ಯಾವ ಮಾರ್ಗದಲ್ಲಿ ಹೋಗಬೇಕೆನ್ನುವುದಾಗಿ ಹೇಳ್ತದೆ. So to hear the voice of God, firstly, the first step to take is to read the word of God. ದೇವರ ಮಾತನ್ನು, ದೇವರ ಶಬ್ದವನ್ನು ಕೇಳಲಿಕ್ಕೆ ನಾವು ಮೊದಲನೇದಾಗಿ ದೇವರ ವಾಕ್ಯವನ್ನು ಓದಬೇಕಾಗಿದೆ. So we need to decide, we need to be committed, we need to take a decision that today not only 1-2 chapters, but we are going to read more word of God, we'll be rich in more word of God, and we'll spend that unhurried time with God. ಈ ದಿನ ನಾವು ನಿರ್ಧರಿಸಬೇಕಾಗಿದೆ, ದೇವರೊಟ್ಟಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಬೇಕಾಗಿದೆ. ನಾವು ಹೆಚ್ಚಾಗಿ ಸತ್ಯವೇದವನ್ನು ಓದಬೇಕು ಮತ್ತು ಹೆಚ್ಚಾಗಿ ದೇವರೊಟ್ಟಿಗೆ ಸಮಯವನ್ನು ಕಳೆಯಬೇಕು, ಹೆಚ್ಚಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವ ಹಾಗೆ ನಾವು ನಿರ್ಧರಿಸಬೇಕಾಗಿದೆ. Especially we youth people should read more word of God, because we do not know when we'll get away from the path of God. ನಾವು ಮುಖ್ಯವಾಗಿ ಯೌವನಸ್ಥರು ದೇವರ ವಾಕ್ಯವನ್ನು ಹೆಚ್ಚಾಗಿ ಓದಬೇಕಾಗಿದೆ. ಯಾಕಂದ್ರೆ ಈ ಒಂದು ಲೋಕದಲ್ಲಿ ನಾವು ಯಾವಾಗ ದೇವರ ಮಾರ್ಗವನ್ನು ಬಿಟ್ಟು ಹೋಗ್ತೇವೆ ಎಂದು ನಮಗೆ ತಿಳಿಯುವುದಿಲ್ಲ. These times are evil because we do not know what kind of deception we are in. Only the word of God can tell us the truth. ಈ ದಿನಗಳು ತುಂಬಾ ಕೆಟ್ಟ ದಿನಗಳಾಗಿರುವುದರಿಂದ ನಮಗೆ ಗೊತ್ತಿಲ್ಲ ನಾವು ಯಾವುದರಲ್ಲಿ ಮೋಸ ಹೋಗ್ತಾ ಇರ್ತೇವೆ. ಅದಕ್ಕಾಗಿ ನಾವು ಸತ್ಯವೇದವನ್ನು ಓದಬೇಕಾಗಿದೆ. So we should be fully in the word of God more than in the social media. ನಾವು ದೇವರ ವಾಕ್ಯದಲ್ಲಿ ಹೆಚ್ಚಾಗಿ ಸಮಯವನ್ನು ವ್ಯರ್ಥ ಮಾಡಬೇಕಾಗಿದೆ, ಒಂದು ಸೋಷಿಯಲ್ ಮೀಡಿಯಾ, ಫೋನ್ ಅನ್ನು ನೋಡುವುದಕ್ಕಿಂತ ಹೆಚ್ಚಾಗಿ. And when we do this, surely God will speak to us. ನಾವು ಈ ತರ ಮಾಡಿದಾಗ ಖಂಡಿತವಾಗಿ ದೇವರ ನಮ್ಮೊಟ್ಟಿಗೆ ಮಾತನಾಡುತ್ತಾರೆ.
ಮಾತನಾಡ್ತಾರೆ. So I hope you all are blessed with the word of God. ನಾನು ನಂಬುತ್ತೇನೆ ನೀವೆಲ್ಲರೂ ದೇವರ ವಾಕ್ಯದಿಂದ ಆಶೀರ್ವದಿಸಲ್ಪಟ್ಟಿದ್ದೀರೆಂದು. I hope God talked to each of us. ನಾನು ನಂಬುತ್ತೇನೆ ದೇವರು ನಿಮ್ಮೆಲ್ಲರೊಟ್ಟಿಗೆ ಇದನ್ನು ಮಾತನಾಡಿದ್ದಾರೆಂದು. Let us all stand on our feet. ಬನ್ನಿ ನಾವೆಲ್ಲರೂ ನಮ್ಮ ಎದ್ದು ನಿಂತುಕೊಳ್ಳೋಣ. Let us close our eyes and pray. ನಮ್ಮೆಲ್ಲರ ಕಣ್ಣುಗಳನ್ನು